ಎಲ್ಲರಿಗೂ ನಮಸ್ಕಾರ. ಇದೊಂದು ಜೈವಿಕ ಇಂಧನ, ಜೀವಿಗಳಿಂದ ತಯಾರಿಸುವಂಥ ಇಂಧನದ ಬಗ್ಗೆ ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮ. ಸೊ ಇದರಲ್ಲಿ ಯಾವ ಒಂದು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೃಷಿ ಭೂಮಿಯಲ್ಲಿ ಅಲ್ಲದೆ ಬೇರೆ ಬೇರೆ ಭೂಮಿಗಳಲ್ಲಿ ಬೆಳೆಯುವಂಥ ಇಂಧನ ಬೀಜಗಳನ್ನು ಅಂದರೆ ಎಣ್ಣೆ ಬೀಜಗಳನ್ನು ತೆಗೆದುಕೊಂಡು ನಂತರ ಇದನ್ನು ಟ್ರಾನ್ಸ್ಎಸ್ಟಿಫಿಕೇಷನ್ ಅನ್ನೋ ಸಣ್ಣ ರಾಸಾಯನಿಕ ಕ್ರಿಯೆಯಲ್ಲಿ ಈ ಒಂದು ಜೈವಿಕ ಇಂಧನ ತಯಾರು ಮಾಡ್ತೀವಿ. ಸೊ ಇದು ರೈತರಿಗೆ ಅನುಕೂಲ ಆಗುವಂಥದ್ದು. ಅಂದರೆ ಸಣ್ಣ ಪ್ರಮಾಣದಲ್ಲಿ ಆದರೂ ಹೆಚ್ಚಿಗೆ ಒಂದು ರೈತರ ಪಾಲ್ಗೊಳ್ಳುವಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಈ ಜೈವಿಕ ಇಂಧನನ ಸಸಿಗಳನ್ನ ಇವೇನು ಹೊಂಗೆ, ಬೇವು, ಹಿಪ್ಪೆ, ಸಿಮರೂಪ, ಹೊಂಗೆ ಇವೆಲ್ಲದನ್ನು ಬದುಗಳಲ್ಲಿ ಅಥವಾ ಬಂಜರು ಭೂಮಿಗಳಲ್ಲಿ ಏನೋ ಬೆಳೆದಿರೋಂಥ ಭೂಮಿಗಳಲ್ಲಿ ಹಾಕಿ ಇದನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಮತ್ತು ಸಾಮೂಹಿಕವಾಗಿ ರೈತರಿಂದ ತೆಗೆದುಕೊಳ್ಬೇಕಾಗ್ತದೆ. ಬೀಜಗಳನ್ನ ಕಲೆಕ್ಟ್ ಮಾಡಿ ನಂತರ ಇದನ್ನು ಎಣ್ಣೆ ತೆಗೆದು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬಯೋಡೀಸೆಲ್ ಜೈವಿಕ ಇಂಧನ ಮಾಡುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಸೊ ಇಲ್ಲಿ ಒಂದು ಹೇಗೆ ನಾವು ನೈಸರ್ಗಿಕವಾಗಿ ಬೆಳೆಯುವಂತಹ ಹೊಂಗೆ ಇರ್ಬೋದು, ಬೇವಿರ್ಬೋದು, ಇವುಗಳನ್ನೆಲ್ಲ ತಯಾರು ಮಾಡಿಕೊಂಡು ಬೀಜಗಳನ್ನ ನಾವು ಕಲೆಕ್ಟ್ ಮಾಡಿ ನಂತರ ಇದನ್ನು ಡೀಸೆಲ್ ಮಾಡ್ತೀವಿ. ಸೊ ಈ ಡೀಸೆಲ್ ಜೊತೆಗೆ ಹಿಂಡಿ ಬರುತ್ತೆ ಮತ್ತು ಗ್ಲಿಸರಿನ್ ಅನ್ನೋ ಒಂದು ಇದು ಸಹ ನಿಮಗೆ ಸಿಗ್ತದೆ. ಗ್ಲಿಸರಿನ್ನಿಂದ ನಿಮಗೆ ಸೋಪು ಮತ್ತು ಇವೆಲ್ಲ ವರ್ಣಿಸ್ಟೆಲ್ಲ ಮಾಡ್ಬೋದಾಗಿರ್ತದೆ. ಇವೆಲ್ಲ ಪ್ರತಿಯೊಂದು ಪಾರ್ಟು ಇದರಲ್ಲಿ ಉಪಯೋಗ ಆಗುವಂಥದ್ದು ಇರ್ತವೆ. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಇದನ್ನು ಹೇಳ್ಬೋದಾಗಿದೆ.